ಋತು ಹಿಂಗೆ ಮಾಡ್ತಾಳೆ ಅಂತ ಅಂದ್ಕೊಂಡೇ ಇರಲಿಲ್ಲ ನಾನು. ಅವಳು ಎಲ್ಲಿ ಹಿಂಗೆ ಮಾಡ್ತಾಳೆ ಬಿಡು ಅಂತ ನಾನು ಅಂದ್ಕೊಂಡಿದ್ದೆ. ಆದರೆ ನನಗೆ ಎಂಥ ಗತಿ ಕಾಣಿಸ್ಬಿಟ್ಲಪ್ಪ ಋತು ಅಂತ ಅನ್ನಿಸ್ತೈತೆ. ಬರ್ತಾಳೆ ಏನಾದರೂ ಬಿಡಿಸ್ಕೊಂಡು ಹೋಗೋಕ್ಕೆ? ಬರಲ್ಲ ಅನಿಸುತ್ತೆ. ಮೇಡಮರೇ, ವರ್ಷಿತಾ ಮೇಡಮರೇ, ವರ್ಷಿತಾ ಮೇಡಮರೇ, ಬನ್ನಿ ಮೇಡಮರೇ. ಏನೋ ನಾವು ನಿಮ್ಮವ್ರಾಗಿರೋದಕ್ಕೆ ನಿಮ್ಮ ಹತ್ರ ಕೇಳ್ಕೊಂತ ಇದೀವಿ. ಅಕ್ಕ ಏನಾಯ್ತು? ಸುಮ್ಮನೆ ಕುತ್ಕೊಳಕ್ಕಾಗಲ್ವಾ? ಬನ್ನಿ ಮೇಡಮರೇ ಅಂತ ಕರಿತಾ ಇರ್ತೀಯಾ? ಅವರಲ್ಲಿ ಏನಾದ್ರೂ ಮೀಟಿಂಗಲ್ಲಿ ಇರ್ತಾರೆ, ಯಾರಾದರೂ ಕಾಲ್ ಮಾಡಿರ್ತಾರೆ, ಯಾವಾದ್ರೂ ಕೇಸ್ಗಳು ಬಂದಿರ್ತವೆ. ಅವರು ನಿನ್ಗೆ ಹಗ್ಲೆಲ್ಲ ಬಂದು ಇಲ್ಲಿ ಮಾತಾಡೋದಕ್ಕಾಗೋದಿಲ್ಲ. ಏನಕ್ಕೆ ಈ ರೀತಿ ಹಗ್ಲೆಲ್ಲ ಬನ್ನಿ ಮೇಡಮ್ ಅಂತ ಕರಿತಾ ಇರ್ತೀಯಾ? ವರ್ಷಿತಾ ಮೇಡಮ್ ಜೊತೆ ಮಾತಾಡಬೇಕು ನಾನು. ವರ್ಷಿತಾ ಮೇಡಮ್ ಅವ್ರನ್ನ ಕರಿತೀರಾ? ವರ್ಷಿತಾ ಮೇಡಮ್ ಜೊತೆ ಸ್ವಲ್ಪ ಮಾತಾಡಬೇಕಾಗಿತ್ತು ಸರ್. ಏನು ಮಾತಾಡಬೇಕು? ಸುಮ್ಮನಿರೋ, ಅವ್ರಿಗೆ ಸ್ವಲ್ಪ ಕೆಲಸ ಐತೆ. ಅಲ್ಲಿ ನೋಡಿ ಎಷ್ಟೊಂದು ಕಂಪ್ಲೇಂಟ್ ಬಂದಿದ್ದಾವೆ, ಅದೇನು ಬಗೆಹರಿಸ್ತಾ ಇದ್ದಾರೆ. ಯಾರ್ದು ಅಲ್ಲಿ ಕಂಪ್ಲೇಂಟ್ ಬಂದಿದೆ. ಪ್ಲೀಸ್ ಸರ್, ಪ್ಲೀಸ್. ನಮ್ಮ ಋತು ಬರ್ತಾಳಾ ನನ್ನ ಬಿಡಿಸ್ಕೊಂಡು ಹೋಗೋದಕ್ಕೆ? ನನ್ನ ಯಾರು ಬಿಡಿಸ್ತಾರೆ ಸರ್? ಅದೆಲ್ಲ ಗೊತ್ತಿಲ್ಲ. ಯಾರು ಬಿಡಿಸ್ತಾರೆ ಏನೋ ನಮ್ಗೇನು ಗೊತ್ತಿಲ್ಲ. ಬೇಲ್ ತಗೊಂಬಂದ್ರೆ ಅದು ಯಾರು ಬಿಡಿಸ್ತಾರೆ ಅಂತ ನನಗೇನು ಗೊತ್ತಪ್ಪ. ಇವಾಗ ಕಂಪ್ಲೇಂಟ್ ಕೊಟ್ಟಿದ್ದವರು ಅವರು ಕೇಸ್ ವಾಪಸ್ ತೊಗೊಂಡು ಅವ್ರು ಏನಾದರೂ ಬಿಡಿಸ್ಕೊಂಡು ಹೋದ್ರೆ ಅವರೇ ಬಂದು ನಿನಗೆ ರಿಲೀಸ್ ಮಾಡ್ತಾರೆ. ಇಲ್ಲ ಅಂತಂದರೆ ಯಾರು ಬರಲಿಲ್ಲ ಅಂತಂದರೆ ನೀನು ಹಿಂಗೆ ಇರಬೇಕಾಗುತ್ತೆ. ಅವ್ರ ಕೇಸ್ ವಾಪಸ್ ತಗೊಳ್ಳೋವರೆಗೂ ನೀನು ಇಲ್ಲೇ ಇರಬೇಕಾಗುತ್ತೆ. ಏನು ಸರ್, ಏನಾಯ್ತು? ಯಾಕೆ ಇವ್ರು ಅವಾಗಿಂದ ವರ್ಷಿತಾ ಮೇಡಮ್ ಅಂತ ಕರಿತವ್ರೆ? ಯಾಕೋ ಗೊತ್ತಿಲ್ಲ ಮೇಡಮ್, ನಿಮ್ಮ ಹತ್ರ ಮಾತಾಡ್ಬೇಕಂತೆ. ವರ್ಷಿತಾ ಮೇಡಮ್ ಕರೀರಿ ಅಂತವನೆ. ಅದಕ್ಕೆ ಬಾಯಿ ಮುಚ್ಕೊಂಡಿರೋ. ಅವ್ರಿಗೆ ಕಂಪ್ಲೇಂಟ್ ಎಲ್ಲ ಜಾಸ್ತಿ ಇದಾವೆ ಅಲ್ಲಿ, ಅವ್ರೇನೋ ಅಲ್ಲಿ ಬ್ಯುಸಿಯಾಗಿದ್ದಾರೆ ಅಂತ ಬೈತಾ ಇದ್ದೆ. ಸರ್, ಅದು ಬಗೆಹರಿತು. ಅವ್ರು ಇವಾಗ ಒಂದು ಫಾರ್ಮ್ ತರ್ತಾರೆ. ಆ ಫಾರಮ್ ಫಿಲ್ಅಪ್ ಮಾಡಿಬಿಟ್ಟು ಅವ್ರ ಹತ್ರ ಸೈನ್ ಹಾಕಿಸ್ಕೊಳ್ಳಿ. ಫಾರಮ್ ತರೋದಕ್ಕೆ ಕಳಿಸಿದ್ದೀನಿ. ಅದು ಕಂಪ್ಲೇಂಟ್ ಬಗೆಹರಿಯುತ್ತೆ ಸರ್. ಅದು ಯಾಕೆ? ಅದು ಏನು ಪ್ರಾಬ್ಲಮ್? ಸಣ್ಣ ಪುಟ್ಟದಕ್ಕೆಲ್ಲ ಈ ರೀತಿ ಬಂದಿದ್ದಾರಲ್ಲ ಅವರು. ಏನೋ ಅಕ್ಕಪಕ್ಕದ ಹೆಂಗಸರು ಜಗಳ ಆಡ್ಕೊಂಡು ಬಂದಿದ್ದಾರೆ ಸರ್. ಸುಮ್ಮನೆ ಅವರು ನನಗೆ ಹಿಂಗೆ ಮಾಡಿದ್ರು, ಇವ್ರು ನನಗೆ ಹಿಂಗೆ ಮಾಡಿದ್ರು ಅಂತ ಬಂದಿದ್ದಾರೆ. ಅದಕ್ಕೆ ಇಬ್ಬರಿಗೂ ಬುದ್ಧಿ ಹೇಳ್ಬಿಟ್ಟೆ. ಏನ್ರಿ ನೀವು ಇಂಥದಕ್ಕೆಲ್ಲ ಸಣ್ಣ ಪುಟ್ಟದಕ್ಕೆಲ್ಲನ ಹಿಂಗೆಲ್ಲನ ಬರ್ತಿರಲ್ಲ ಸ್ಟೇಷನಿಗೆ ಅಂತೇಳಿ ಬೈದ್ಬಿಟ್ಟೆ ಸರ್. ಸಣ್ಣ ಪುಟ್ಟದ್ದು ಏನಿದ್ರು ಅಲ್ಲೇ ನೀವು ಬಗೆಹರಿಸ್ಕೋಬೇಕು. ಇಂಥದಕ್ಕೆಲ್ಲ ಹೆಂಗಸ್ರೆಲ್ಲ ಜಗಳ ಆಡ್ಕೊಂಡು ಸ್ಟೇಷನಿಗೆ ಬರ್ತಿರಲ್ಲ ಅಂತ ಬೈದ್ಬಿಟ್ಟೆ. ಹೇಳಿದ್ದೀನಿ ಸರ್, ಅವ್ರು ಇಬ್ಬರಿಗೂ ಹೇಳಿದ್ದೀನಿ. ಇಬ್ಬರಿಗೂ ನಾನು ವಾರ್ನಿಂಗ್ ಮಾಡಿದ್ದೀನಿ. ಮತ್ತೆ ನೀವು ಇಲ್ಲಿಗೆ ಬರಬಾರ್ದು, ಮತ್ತೆ ಸ್ಟೇಷನಿಗೆ ಬರಬಾರ್ದು ಅಂತ ಹೇಳಿದ್ದೀನಿ ಸರ್. ಸರಿ, ಓಕೆ ಮೇಡಮ್. ಇವ್ರದ್ದೇನು ಕೇಳಿ ಮೇಡಮ್. ವರ್ಷಿತಾ ಮೇಡಮರೇ, ನಿಮ್ಮ ಕಾಲಿ ಬೀಳ್ತೀನಿ, ನನ್ನ ಇಲ್ಲಿಂದ ರಿಲೀಸ್ ಮಾಡಿ. ಯಾಕಂದರೆ ನೀವು ನಮ್ಮರೇ ಆಗಿರೋದ್ರಿಂದನ ಈಗೇನೋ ಕೇಳ್ಕೊಂಬ್ತಾ ಇದ್ದೀನಿ. ತಮ್ಮವರು ಅದೆಲ್ಲ ಇಲ್ಲ. ನನ್ನ ಕೆಲಸದಲ್ಲಿದ್ದಾಗ ನನ್ನ ಕೆಲಸ ಏನಾಯ್ತು ಅಷ್ಟೇ. ನಮ್ಮವರು ತಮ್ಮವರು ಅನ್ನೋ ಸೀನೇ ಇಲ್ಲ ಇಲ್ಲಿ. ನಮ್ಮವರು ತಮ್ಮವರು ಅನ್ನೋ ಪದನೇ ಬಳಸ್ಬೇಡ ನೀನು. ಏನು ಹೇಳು? ಏನಕ್ಕಪ್ಪ? ಏನಕ್ಕೆ ಅವಾಗಿಂದ ವರ್ಷಿತಾ ಮೇಡಮ್ ನಿಮ್ಮ ಜೊತೆ ಮಾತಾಡಬೇಕು ಅಂತ ಕರಿತಾ ಇದೆಯಾ? ಏನಾಯ್ತು? ಅಲ್ಲ, ಎಲ್ಲೋ ಒಂದು ಕಡೆಗೆ ಇರುತ್ತಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳಿ ಪ್ಲೀಸ್. ನನ್ನ ಇಲ್ಲಿಂದ ಬಿಟ್ಬಿಡಿ. ಋತುನ್ಗೆ ಹೇಳ್ಬಿಟ್ಟು ನಾನು ಇನ್ಮೇಲೆ ಬುದ್ಧಿ ಕಲ್ತ್ಕೊಂತೀನಿ ವರ್ಷಿತಾ ಮೇಡಮ್. ನೀನು ಕಲ್ತ್ಕೊಳ್ಳೋದು ಹಾಳಾಗಿ ಹೋಗ್ಲಪ್ಪ. ಹೋಗಿ ಆ ಋತುನ್ಗೆ ಯಾಕೆ ನೀನು ತೊಂದರೆ ಕೊಡ್ತೀಯಾ? ಹೋಗ್ಬಿಟ್ಟು ಯಾಕೆ ನೀನು ಆ ಋತುನಿಗೆ ತೊಂದರೆ ಕೊಡ್ತೀಯಾ? ನನಗೆ ತುಂಬ ಇವರಿಂದ ಕಾಟ ಆಗ್ಬಿಟ್ಟಿದೆ, ನನ್ನಿಂದ ಸಹಿಸ್ಕೊಳ್ಳೋಕೆ ಆಗ್ತಾ ಇಲ್ಲ ಅಂತೀರ. ಅವ್ರು ಕಂಪ್ಲೇಂಟ್ ಮಾಡಿದ್ದಾರೆ. ನನಗಿರೋದಕ್ಕೆ ಬಿಡ್ತಾ ಇಲ್ಲ. ಬಂದು ಇವ್ರು ನನಗೆ ತುಂಬ ಕಾಟ ಕೊಡ್ತಾ ಇದ್ದಾರೆ. ನೋಡಿ, ಒಡವೆ ದುಡ್ಡು ಕೊಡಿ ಅಂತೇಳಿ ಈ ರೀತಿ ಎಲ್ಲ ಮಾಡ್ತಾ ಇದ್ದಾರೆ. ನನಗೆ ಮಾತಾಡ್ತಾ ಇದ್ದಾರೆ, ಬಲವಂತ ಮಾಡ್ತಾವ್ರೆ ಅಂತ ಕಂಪ್ಲೇಂಟ್ ಮಾಡಿದ್ದಾರೆ ಅವರು. ನೀವು ಇಲ್ಲಿ ನೋಡಿ, ನೀವು ಈ ರೀತಿ ಕೆಲಸ ಮಾಡಿರೋದಲ್ದಲ್ಲೇ ಅವ್ರಿಗೆ ಯಾಕೆ ಹೋಗಿ ಈ ರೀತಿ ಮಾಡ್ತೀರಾ? ಗೊತ್ತಾಗಲ್ವಾ ನಿಮಗೆ? ಅಲ್ಲ, ನೀವು ಯಾರಿಗಾದ್ರೂ ಸ್ವಲ್ಪ ಬುದ್ಧಿ ಹೇಳೋ ಅಂಥವ್ರು ಆಗ್ಬಿಟ್ಟು ನಿಮಗೆ ತನ್ವಿತಾ ಮನ್ವಿತಾ ಇಬ್ಬರು ಇದ್ದಾರೆ ಹೆಣ್ಮಕ್ಳು, ಅವ್ರಿಗೆ ಬುದ್ಧಿ ಹೇಳ್ಬೇಕು ನೀವು. ನೀವೇ ಇಂಥ ಕೆಲಸ ಮಾಡಿದ್ರೆ ನಿಮ್ಗೆಲ್ಲಾದ್ರೂ ಯಾರಾದರೂ ಮರ್ಯಾದೆ ಕೊಡ್ತಾರ? ಸ್ವಲ್ಪ ಯೋಚನೆ ಮಾಡಿ ನೀವು. ನಾನು ಮಾಡಿರೋ ಎಂಥ ಕೆಲಸ ಅಂತ. ಇಲ್ಲಿ ಬಂದ ಮೇಲೆ ಎಲ್ಲ ತಾನಾಗಿ ತಾನು ಅರ್ಥ ಆಗುತ್ತೆ, ಬುದ್ಧಿ ಬರುತ್ತೆ. ಈ ಸ್ಥಳಕ್ಕೆ ಬರಬೇಕು ಯಾರೇ ಆಗಲಿ. ಈ ಸ್ಥಳಕ್ಕೆ ಬಂದಾಗ ನಾನು ಹಿಂಗೆ ಮಾಡಬಾರ್ದಾಗಿತ್ತು ಅಂತ ಸಫರ್ ಪಡ್ತಾರೆ. ಇವಾಗ ಅರ್ಥ ಆಗುತ್ತೆ ನಿಮಗೆ. ನಾನು ಹಿಂಗೆ ಮಾಡಬಾರ್ದಾಗಿತ್ತು, ಯಾಕಾದ್ರೂ ಹಿಂಗೆ ಮಾಡಿದ್ನೋ ಏನೋ, ಯಾಕೆ ಹಿಂಗಾಯ್ತು ಅಂತೇಳಿ ಇವಾಗ ಅರ್ಥ ಆಗುತ್ತೆ ನಿಮಗೆ. ಇಷ್ಟು ದಿವಸ ಅರ್ಥ ಆಗಿರಲಿಲ್ಲ, ಇವಾಗ ಅರ್ಥ ಆಗುತ್ತೆ, ಇನ್ನು ಮೇಲೆ ಅರ್ಥ ಆಗುತ್ತೆ. ಇಲ್ಲ ಮೇಡಮ್ ಅವರೇ, ಬಿಡಿ ಹೋಗ್ಲಿ. ನಾನು ಇಲ್ಲಿಂದ ಹೋಗ್ತೀನಿ ಪ್ಲೀಸ್. ಋತುಗೆ ಹೇಳಿ ವಾಪಸ್ ತಗೊಳ್ಳೋದಕ್ಕೆ. ಏನೋ ಇದೊಂದ್ಸತಿ ತಪ್ಪಾಯ್ತು, ವಾಪಸ್ ತಗೊಳ್ಳೋದಕ್ಕೆ ಹೇಳಿ. ಸುಮ್ಮನೆ ಕೂತ್ಕೊಂಡ್ರೆ ಸರಿ. ಇಲ್ಲ ನಾನು ಏನಿಲ್ಲ, 4 ಬಾರಿಸ್ಬಿಡ್ತೀನಿ ನೋಡಿ. ಸುಮ್ಮನೆ ಕೂತ್ಕೊಳ್ಳಿ. ಸುಮ್ಮನೆ ಮಾತಾಡ್ಬಿಟ್ಟಿದ್ದೀನಿ ಅಂದ್ರೆ ಸರಿ ಹೋಗೋದಿಲ್ಲ. ಇದೆಲ್ಲ ನೀವು ಹಂಗೆ ಅಂದ್ಕೊಂಡಿರ್ಬೋದು, ಅದನ್ನ ಮನಸ್ಸಿಂದ ತೆಗ್ದಾಕ್ಬಿಡಿ. ನಮ್ಮವರು ತಮ್ಮವರು ಅಂತ ಈ ಮೇಡಮ್ ಬಿಡ್ತಾರೆ ಅಂತ ಅಂದ್ಕೊಂಡಿದ್ದೀರಾ? ನಮ್ಮವರು ತಮ್ಮವರು ಅನ್ನೋ ಸೀನೇ ಇಲ್ಲ ಇಲ್ಲಿ. ಇಲ್ಲೇನಿದ್ರು ನ್ಯಾಯ ಅಂದರೆ ನ್ಯಾಯ, ಕರೆಕ್ಟ್. ನನ್ನ ಕೆಲಸ ಏನೈತೆ ಅದನ್ನು ಮಾಡ್ತೀನಿ ಅಷ್ಟೇ. ನನಗೇನು ನನ್ನ ಕೆಲಸ, ನನಗೆ ಯಾವ ಕಡೆ ಅದು ಯಾರೇ ಆಗಿರ್ಬೋದು, ನಿನ್ನ ಸ್ಥಾನದಲ್ಲಿ ನನ್ನ ಮಗಳೇ ಆಗಲಿ, ನನ್ನ ಮಗನೇ ಆಗಲಿ, ಪ್ರತಿಯೊಬ್ಬ ಯಾರೇ ಇರ್ಬೋದು, ನನ್ನ ಗಂಡನೇ ಇದ್ರು ನಾನು ಇದೇ ಮಾತು ಹೇಳೋದು. ಮೇಡಮ್, ವರ್ಷಿತಾ ಮೇಡಮ್ ಬನ್ನಿ. ವರ್ಷಿತಾ ಮೇಡಮ್ ಬನ್ನಿ ಪ್ಲೀಸ್. ವರ್ಷಿತಾ ಮೇಡಮ್ ಬನ್ನಿ ಮೇಡಮ್, ನಿಮ್ಮ ಜೊತೆ ಮಾತಾಡಬೇಕು. ಕೂತ್ಕೊಂಡ್ರೆ ಸರಿ ನೋಡಿ. ಇವಾಗ ನಾನೇನಿಲ್ಲ,
ಒಂದು 5 ನಿಮಿಷ ನಡೀರಿ ಸರ್, ಇಲ್ಲಿ ಸ್ವಲ್ಪ ಕೆಲಸ ಆಯ್ತಲ್ಲಿ. ಅಯ್ಯೋ ಏನು ಮಾಡೋದು, ನಾನು ವರ್ಷಿತಾ ಮೇಡಮು ನಮ್ಮವರಲ್ಲ, ನಮ್ಮ ವರ್ಷಿತಾ ಮೇಡಮು ಅಂತ ನಾನು ಅಂದ್ಕೊಂಡೆ. ಅವ್ರು ನೋಡಿದ್ರೆ ನಮ್ಮವರು ತಮ್ಮವರು ಅನ್ನೋ ಸೀನೇ ಇಲ್ಲ ಈ ಜಾಗದಲ್ಲಿ ಅಂತವ್ರೆ. ಏನಪ್ಪ ಮಾಡಲಿ, ಏನು ಮಾಡಲಿ ಇವಾಗ ಅಂತ ಅನ್ನಿಸ್ತೈತೆ ಹೋಗತ್ಲಾಗ ನನಗಂತೂ. ಪ್ರವಿಯರ್ ಇಲ್ಲದಕ್ಕೆ ಬೇಜಾರಾಗ್ತೈತಿ. ಇವತ್ತು ಅಲ್ಲೇ ನೋಡಿ ಮನಸ್ಸು ತಡಿತಾನೇ ಇಲ್ಲ. ಇದ್ದಿದ್ರೆ ಬಾ 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 ಕರೀನಾ, ಬಾ ಕರೀನಾ ಕೂತ್ಕೋ, ಬಾ ನಿನ್ನ ಜೊತೆ ಮಾತಾಡಬೇಕು, ಬಾ ಇಲ್ಲಿ ಪಕ್ಕದಲ್ಲಿ ಕೂತ್ಕೋ ಮಾತಾಡೋಣ ಅಂತ ಹೇಳಿ ಎಷ್ಟು ನನಗೆ ಒಂಥರ ಮಾತಾಡ್ತಾ ಇದ್ರು ಚೆನ್ನಾಗೆ. ಇವತ್ತೊಂಥರ ಬೇಜಾರಾಗ್ತೈತೆ ಅವ್ರು ಇಲ್ಲದೆ ಇರೋದಕ್ಕೆ. ಪ್ರವಿಯವ್ರು ಇದ್ದಿದ್ರೆ ಚೆನ್ನಾಗಿರ್ತೈತಲ್ಲೇ. ಏನು ಮಾಡೋದು, ಯಾಕೋ ಬರಲೇ ಇಲ್ಲಪ್ಪ. ಬರ್ತೀನಿ ಅಂತ ಹೋದವ್ರು ಏನು ಅಲ್ಲೇ ಸೆಟ್ಲ್ ಆಗ್ಬಿಟ್ರ, ಏನಾಯ್ತು ಏನು ಎತ್ತ ಅಂಬೋದು ಗೊತ್ತೇ ಇಲ್ವಲ್ಲ ನನಗೆ. ಏ ಕರೀನಾ, ಏನು ಮಾಡ್ತಾ ಇದೀಯಾ? ಏನಿಲ್ಲ, ಸುಮ್ಮನೆ ಕೂತ್ಕೊಂಡಿದ್ದೆ. ಈಗ ನನ್ನ ತಮ್ಮ ಊಟ ಮಾಡಿ ಎಲ್ಲ ಹೋದ, ಕೂತ್ಕೊಂಡಿದ್ದೆ. ಸುಮ್ಮನೆ ಬೇಜಾರಾಗ್ತಿತ್ತು ಯಾಕೋನ. ಯಾಕೆ ಭೀಮಕ್ಕ, ಏನಾಯ್ತು? ಆ ಚೈತ್ರನ್ಗೆ ಅವ್ರದ್ದು ಫೋನ್ ಮಾಡಿದ್ಲು. ಆ ಪ್ರವೀಣನ್ಗೆ ಏನಾನ ಅಲ್ಲಿಗೇನೋ ಹೋಗಿದ್ನಂತೆ. ಏನೋ ಅಲ್ಲೇನೋ ಗಲಾಟೆ ಮಾಡ್ಕೊಂಡು ಅವಳೇನೋ ಋತು ಪೊಲೀಸ್ಗೆ ಏನೋ ಫೋನ್ ಮಾಡಿಬಿಟ್ಟು ಕಂಪ್ಲೇಂಟ್ ಮಾಡಿ ಏನೋ ಅರೆಸ್ಟ್ ಮಾಡಿಸಿದ್ಲಂತೆ. ಹೌದೇನು? ಏನಪ್ಪ ನನಗೆ ಗೊತ್ತಿಲ್ವಲ್ಲ. ಗೊತ್ತಿಲ್ಲ ಕಣ್ ಭೀಮಕ್ಕ. ಚೈತ್ರ ಮಾತಾಡ್ತಿದ್ಲು ಹೇಳು ಫೋನಾಗಿ ಮಗಳ ಹತ್ರ. ನಾನೇನೋ ಮಾತಾಡ್ತಾ ಇದ್ದಾಳಲ್ಲ ಅಂದ್ಕೊಂಡೆ. ಮಾತಾಡ್ತಿದ್ಲು. ಮತ್ತೆ ಅಮ್ಮಣೆ ನೀನು ಸುಮ್ಮನಿರು, ಬಿಡಿಸ್ಕೊಂಬರ್ಬೇಡ ಅಂತ ಹೇಳಿ ಹೇಳ್ತಿದ್ಲು. ಸರಿಯ ಬುದ್ಧಿ ಕಲ್ತ್ಕೊಂಬ್ಲಿ ಅವನು, ಬಿಡಿಸ್ಕೊಂಬರ್ಬೇಡ ಸುಮ್ಮನಿರು ಋತು ಅಂತೇಳಿ ಮಗಳಿಗೆ ಹೇಳ್ಕೊಡ್ತಿದ್ಲು. ನಾನು ಕೇಳಿಸ್ಕೊಂಡೆ. ಮೂನೇ ಮೂ ಕರೀನಾ. ಹೌದೇನು? ಯಾತ ಕೆಲಸ ಆತಮ್ಮ. ನಾನೇನೋ ಅಂದ್ಕೊಂಡಿದ್ದೆ. ನಾನು ಯಾಕೋ ಬರಲಿಲ್ಲ ಅಂತ ಅಂದ್ಕೊಂಡೆ. ಇದೆಲ್ಲ ಯಾಕೆ ಬೇಕಿತ್ತು ಪ್ರವಿ ಅವ್ರಿಗೆ? ಇಲ್ಲಿದ್ರೆ ಇಲ್ಲ ಅಂತ ಬೇಜಾರಾಗುತ್ತೆ ಭೀಮಕ್ಕ. ಇದ್ರೆ ಒಂಥರ ನನಗೆ ಹೋಗಪ್ಪ ಅತ್ತಾಗೆ ಅನಿಸುತ್ತೆ. ಕೆಲಸ ಮಾಡೋಕ್ಕಾಗಲ್ಲ ಕಣಕ್ಕ ನನಗೆ. ನಾನು ಕೆಲ್ಸಕ್ಕೆ ಹೋಗಿ ನೋಡಿದ್ನ, ಕೆಲಸ ಮಾಡೋಕ್ಕಾಗಲ್ಲ. ಏನು ಕೆಲಸ ಮಾಡೋಣ ಅನಿಸುತ್ತೆ. ಬಿಡು, ಏನು ನಾವು ಕೆಲಸ ಮಾಡೋಣ ನಮಗಾಗುತ್ತೆ? ಆಗೋದಿಲ್ಲ. ಪ್ರವೇರ ಅಲೆ 2 ದಿನ ಇಲ್ಲದಕ್ಕೆ ಬೇಜಾರು. ಒಳಕ್ಕೆ ಬಂದರೆ ಸಾಕು ತಲೆ ತಿಂತಾಯಿದ್ರು. ಕುತ್ಕ ಬಾ ಕರೀನಾ, ಬಾ ನನ್ನ ಜೊತೆ ಕುತ್ಕೋ, ನೀನು ಹೊರಗೆ ಹೋಗ್ಬೇಡ. ಅಯ್ಯೋ ಯಾವಾಗಲೂ ಒಂಥರ ಕಾಟ ಕೊಡ್ತಿದ್ರು ಕಣಕ್ಕ. ಏನು ಮಾಡೋದು ಇವಾಗ, ಒಂಥರ ಬೇಜಾರು. ಆದರೂ ಅದನ್ನ ಹೇಳ್ಕೊಳಕ್ಕಾಗಲ್ಲ, ಬಿಡೋಕ್ಕಾಗಲ್ಲ. ಆದ್ರೂ ಹೆಂಗೋ ನಿನ್ನ ಹತ್ರ ಏನೋ ಹೇಳ್ತೀನಿ, ನೀನು ತುಂಬ ಕ್ಲೋಸ್ ಆಗಿದೆಯಾ ಅಂತ ಏನೋ ಹೇಳ್ತೀನಿ ಭೀಮಕ್ಕ. ಯಾಕ ಮಾತಾಡ್ತಿದ್ರಲ್ಲೇ ಕರಿಯಮ್ಮ? ಯಾತಿಲ್ಲ, ನಾನು ಹೇಳ್ತಿದ್ದೆ ಕರಿಯಮ್ಮಗೆ. ಅಲ್ಲಿ ಚೈತ್ರ ಮಾತಾಡ್ತಿರು ಪ್ರವೀಣನ ಪೊಲೀಸ್ನವರು ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗ್ಯವ್ರೆ ಅಂತ. ಅಲ್ಲೇ ನಾವು ಹೋಗ್ಬಿಟ್ಟು ದುಡ್ಡು ಒಡವೆ ಕೊಡು ಅಂತೇಳಿ ಏನೋ ಅಲ್ಲಿ ಜೋರಾಗಿ ಮಾತಾಡ್ತಿದ್ದಂತೆ. ಅದಕ್ಕೆ ಅದೃಷ್ಟೊಂದು ಗಂಡ ಪಾತಾಡನು ಅಂತ ಹೇಳ್ತಿತ್ತು. ಪಾತಾಡಮಂತ ಚಿತ್ರಮ್ಮನೂ ಪಾತಾಡ ಮಾತಾಡ್ತಿದ್ರು. ಅಲ್ಲಿ ಏನೋ ಹೋಗ್ಬಿಟ್ಟು ಇವ್ರನ್ನೇ ಮಾತಾಡಿಸ್ತಿರ್ಲಿಲ್ವಂತೆ. ಗುಂಡಪ್ಪನೂ ಅದೃಷ್ಟಮ್ಮನು ಏನೋ ಅವರೇ ಹೋಗ್ಬಿಟ್ಟು ಹೋಗಿ ಋತಮ್ಮನ ಹಿಂಗೆ ಏನೋ ಸಹಾಯ ಮಾಡಿದ್ರು ಅಂತೇಳಿ ಎಲ್ಲ ಹೇಳ್ತಿದ್ರಪ್ಪ, ಮಾತಾಡ್ತಿದ್ರಲ್ಲ ಎಲ್ಲನ ಜನ. ನೋಡಿ ಇಲ್ಲಿಂದ ಹೋಗ್ಯೇನೆ ಇವಳು ಹೇಳ್ಕೊಟ್ಟವಳೆ ಅಂತೇಳಿ ಹೇಳ್ತಿದ್ರು. ಅಲ್ಲ ಕಣೆ ಕರಿಯಮ್ಮ, ನೀನು ಯಾಕೆ ಹೇಳಕ್ ಹೋಗಿದ್ದೆ? ದುಡ್ಡು ತಗೊಂಬ ಅಂತೇಳಿ ನಾನು ಯಾತೆ ಹೇಳಿಲ್ಲ. ಅವ್ರೇಟ್ಗೆ ಅವರೇ ಹೋಗಿರೋದು. ನಾನು ಏನೇನು ಹೇಳಿಲ್ಲ ಭಾಗ್ಯಕೈ. ನಾನು ಸುಮ್ಮನೆ ಸುಳ್ಳು ಹೇಳಲ್ಲ, ನಾನೇನು ಹೇಳಿಲ್ಲ. ಏನು ತಗೊಂಬಾರಪ್ಪ ಬಿಡಪ್ಪ ಅಂತ ನಾನು ಏನೇನು ಹೇಳಿಲ್ಲ. ತಾಂಬರಮ್ಮ ಅಂತಲೇ ಹೇಳಿಲ್ಲ, ಬಿಡಪ್ಪ ಅಂತಲೇ ಹೇಳಿಲ್ಲ, ನೀನೇನು ಹೇಳಿಲ್ಲ ಬಿಡು. ಸುಮ್ಮನೆ ಯಾಕೆ ಮಾತಾಡಬೇಕು? ನಾನೇನೋ ತಗೊಂಬ ಅಂತ ಹೇಳಿ ಕಳಿಸಿಲ್ಲ, ಏನಿಲ್ಲ. ಅವರೇ ಹಂಗೆ ಅಂದ್ಕೊಂಡು ಅವರೇ ಹೋಗಿರೋದು, ಅಷ್ಟು ಬಿಟ್ರೆ ನಾನೇನೇನು ಹೇಳಿಲ್ಲ ಕಣಕ್ಕ, ನಿಜ ಹೇಳಿಲ್ಲ. ಇಲ್ಲ ಇವಾಗ ನಿನ್ನ ಬಗ್ಗೆನೇ ಮಾತಾಡೋದು. ಕರಿಯಮ್ಮ ಹಿಂಗೆ ಹೇಳಿ ಕಳಿಸಿದ್ಲಂತೆ, ಕರಿಯಮ್ಮ ಹಿಂಗೆ ಆಯ್ತಂತೆ ಅಂತ ಮಾತಾಡ್ತಾರೆ. ಅಯ್ಯೋ ಜನಕ್ಕೆ ನಮ್ಮ ಮುಂದಿಷ್ಟು ಏನೇನೋ ಸಿಕ್ಕಿದ್ರೆ ಸಾಕು ಅದನ್ನೇ ಒಂದು ಹೈಲೈಟ್ ಮಾಡಿ ಮಾತಾಡ್ತಾರೆ. ಅದನ್ನೇ ದೊಡ್ಡದಾಗಿ ಒಂದು ಹೈಲೈಟ್ ಮಾಡ್ತಾರೆ. ಇವಾಗ ಹಿಂಗೆ ಆಗಿರತ್ತೆ ಅದಕ್ಕೂ ಹಿಂಗೆ ಮಾತಾಡ್ತಾರೆ. ನೋಡು ಜಯಮ್ಮ, ಅಯ್ಯಪ್ಪ ಎಷ್ಟು ಇದು ಮಾಡ್ತಾಳೆ ಅಯ್ಯಮ್ಮ. ಅಯ್ಯಮ್ಮನೇ ನನಗೆ ಅಯ್ಯಮ್ಮನ ನೋಡ್ಬಿಟ್ರೆ ಭಯ ಆಗ್ತೈತಪ್ಪ ಸ್ವಾಮಿ. ಆ ಜಯಮ್ಮನು ಅಲಸ್ಮಕ್ಕೂ ನೋಡ್ಬಿಟ್ರೆ ನನಗೆ ನಿಜ ಅವ್ರು ಬರೋದು ನೋಡೇ ನಾನು ಹೆದರ್ಕೊಬಿಟ್ಟೆ ಬೆಳಿಗ್ಗೆ. ನಾನು ಇಲ್ಲಿ ಬತ್ತಿದ್ದವರು ನಾನು ಹೆದರ್ಕೊಂಡು ಅತ್ತಾಗ ಹೋಗ್ಬಿಟ್ಟೆ. ನನಗೆ ಅವ್ರು ನೋಡ್ಬಿಟ್ರೆ ಸಿಕ್ಕಾಪಟ್ಟೆ ಭಯ ಆಗ್ಬಿಡುತ್ತೆ ಗೊತ್ತೇ. ಆ ಜಯಮ್ಮನು ಅಲಸ್ಮಕ್ಕೂ ನೋಡ್ಬಿಟ್ರೆ ತುಂಬ ಭಯ ಆಗ್ಬಿಡುತ್ತೆ ಭೀಮಕ್ಕ. ನಾನು ಯಾರಿಗೂ ಹೆದ್ರದವಳಲ್ಲ. ಆ ಜಯಮ್ಮನಿಗೂ ಅಲಸ್ಮಕ್ಕನಿಗೂ ತುಂಬಾ ಹೆದರ್ತೀನಿ. ಅವರಿಬ್ಬರು ನೋಡ್ಬಿಟ್ರೆ ನನಗೆ ತುಂಬ ಭಯ ಆಗುತ್ತೆ. ಅವ್ರ ಎದುರಿಗೆ ಬರ್ತಾ ಇದ್ದಾರೆ ಅಂದರೆ ನಾನು ಅವ್ರಿಗೆ ಮುಖನೇ ತೋರಿಸೋದಿಲ್ಲ.
ಅವ್ರು ಇದ್ದಾರೆ ಅಂತಂದ್ರೆ ಅಲ್ಲಿಗೆ ಹೋಗೋದಿಲ್ಲ ಆ ಜಾಗಕ್ಕೆ. ಅಷ್ಟು ನನಗೆ ಒಂಥರ ಭಯ ಭಯ ಆದಂಗೆ ಆಗುತ್ತೆ. ಏನು ಮಾಡೋದು, ಪ್ರವಿ ಅವ್ರನ್ನೇನೋ ಅರೆಸ್ಟ್ ಮಾಡಿದ್ದಾರೆ ಅಂತ ಹೇಳ್ತವ್ರೆ. ಏನೋ ಗೊತ್ತಿಲ್ಲ ಸದ್ಯಕ್ಕೆ ಆ ವಿಷಯ ಏನು ಎತ್ತ ಅಂತೇಳಿ ಗೊತ್ತಿಲ್ಲ. ಸರಿಯಾಗಿ ಏನು ಅಂತ ತಿಳ್ಕೊಂತೀನಿ. ನೋಡ್ತಾ ಇರಿ, ನೀನು ಆಗ್ಬೋದು ಅಂತೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬರನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.